ಇಲ್ಲಿ ಒಂದು ಸಣ್ಣ ಜಾಗದಲ್ಲಿ ಊಟಕ್ಕೆ ಅಂತ ನಿಲ್ಲಿಸಿದ್ದೀವಿ. ವಾಟ್ ಅನ್ ಅಮೇಜಿಂಗ್ ವ್ಯೂ ನೋಡಿ. ನಿದ್ದೆ ಬರ್ತಾ ಇದೆ. ಫುಲ್ ಮೌಂಟೇನ್ಸನ್ನು ಇಳ್ಕೊಂಡು ಬಂದು ಸ್ಟ್ರೈಟ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಫುಲ್ ನಿದ್ದೆ ಹೊಡಿತಾ ಇದೆ ನನಗೆ. ಯಪ್ಪ, ಫುಲ್ ಕ್ಲೌಡಿ ಡೇ. 8:30 ಆಗಿದೆ. ಇನ್ನೇನು ಒಂದೆರಡು ನಿಮಿಷದಲ್ಲಿ ಹೊರಡ್ತಾ ಇದ್ದೀವಿ. ಸೊ ನಿನ್ನೆ ವಿಡಿಯೋದಲ್ಲಿ ಹೇಳ್ದಂಗೆ ನಾವು ಸೆಪ್ಪಾಗೆ ಹೋಗ್ತಾ ಇಲ್ಲ. ಸೊ ಸೆಪ್ಪಾನ ಬೈಪಾಸ್ ಮಾಡಿ ಸೀದಾ ಝೀರೋಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂತಂದರೆ ಸೆಪ್ಪಲ್ಲಿ ಏನೂ ಇಲ್ಲ ಒಂದು ನೋಡೋಕ್ಕೆ. ಇನ್ನೊಂದು ಇಟ್ ಈಸ್ ಜಸ್ಟ್ ವೆರಿ ನಿಯರ್ ಬೈ ಆ್ಯಂಡ್ ಸೆಪ್ಪಾ ಈಸ್ ಅರೌಂಡ್ 360-370 kilometers. Sorry, Zero is around 360-370 kilometers. And 8 hours stretch alli if we go, nale we can spend a lot of time in Zero and all. So that's the plan for the day. Hey adventurers, I am back on the road again. Goodbye ಹೇಳೋದು ಎಲ್ಲ ಜಾಗಕ್ಕೂ it is not that easy. ಅದು ಇಂಥ ಬ್ಯೂಟಿಫುಲ್ ಜಾಗ ಆಗಿರೋದ್ರಿಂದ it is even more difficult. But journey has to continue. ನಾನು ಒಂದು 2 ನಿಮಿಷ ಬೇಗ ಹೊರಟಿದ್ದೀನಿ. ಯಾಕೆ ಅಂದರೆ ಫ್ಯೂಯಲ್ ಅಪ್ ಆಗಬೇಕು. ನೆನ್ನೆ ಎಲ್ಲರೂ ಮಾಡಿಸಿದ್ರು, ನಾನು ಮಾಡಿರಲಿಲ್ಲ. ಹಾಗಾಗಿ ಫ್ಯೂಯಲ್ ಅಪ್ ಮಾಡಿಸ್ಕೊಂಡು ಸ್ಟ್ರೇಟ್ ಟು ಝೀರೋ. ಇಟ್ಸ್ ಗೋನ ಬಿ ಒನ್ ಹೆಲ್ ಆಫ್ ಅ ರೈಡ್. ಯಾಕೆಂದರೆ ಇದರಲ್ಲಿ ಈ ರೈಡಲ್ಲಿ ಫಸ್ಟ್ ಟೈಮ್ ವಿ ಆರ್ ಡೂಯಿಂಗ್ 370 ಕಿಲೋಮೀಟರ್ಸ್, 370 ಕಿಲೋಮೀಟರ್ಸ್ಗಳನ್ನ ಮಾಡ್ತಾಯಿದ್ದೀವಿ. ಈಸಿಲಿ 7.5 ಗಂಟೆ ಬರೀ ರೈಡೇ ಇದೆ. ಇನ್ ಬಿಟ್ವೀನ್ ನಮ್ಮದು ಬ್ರೇಕು, ಕಾಫಿ, ಟೀ, ಊಟ ಅಂದ್ಕೊಂಡು ಈಸಿಲಿ 1.5-2 ಗಂಟೆ ತೊಗೊಳುತ್ತೆ. ಸೊ ಹಾಗಾಗಿ 8:40ಕ್ಕೆ ಹೊರಟ್ರೂ 6 ಗಂಟೆ 7 ಗಂಟೆ ಈಸಿಯಾಗಿ ಆಗೋ ಚಾನ್ಸಸ್ ಇದೆ. ಬೊಮ್ಡಿಲಾ ಏನಿದೆ ಅಲ್ಲ, ಇದು ಆ್ಯಕ್ಚುಲಿ ಟೆಂಪರೇಚರ್ ವೈಸ್ ತವಾಂಗ್ ಅಷ್ಟೆಲ್ಲ ತೋರಿಸ್ತಾ ಇಲ್ಲ. ನಿನ್ನೆ ಒಂದು 2 ಡಿಗ್ರಿ 3 ಡಿಗ್ರಿ ಆ ಥರ ಇತ್ತು. ಬಟ್ ಆದರೆ ಎಕ್ಸ್ಟ್ರೀಮ್ ಆಗಿ ಕೋಲ್ಡ್, ಎಕ್ಸ್ಟ್ರೀಮ್ ಅಂದರೆ ಎಕ್ಸ್ಟ್ರೀಮ್ ಆಗಿ ಕೋಲ್ಡ್. ಯಾಕೆ ಅಂದರೆ ನೀವು ಸುತ್ತಮುತ್ತ ನೋಡ್ತಿದ್ದೀರಲ್ಲ, ಇದು ವ್ಯಾಲಿ ಮಧ್ಯ ಇದೆ, ಹೈಟಲ್ಲಿದೆ, ಹಾಗೆ ವ್ಯಾಲಿ ಮಧ್ಯದಲ್ಲಿದೆ. ಸೊ ಇಂಥ ಜಾಗಗಳಲ್ಲಿ ನಿಮಗೆ ಓಪನ್ ಏರ್ ಎಷ್ಟಿರುತ್ತಲ್ಲ ಅಲ್ಲಿ ಅಷ್ಟು ಗಾಳಿ ಹೊಡೆಯಲ್ಲ. ಬಟ್ ಇಂಥ ವ್ಯಾಲಿಗಳಲ್ಲಿ ಗಾಳಿ ಜಾಸ್ತಿ ಆ್ಯಂಡ್ ಚಳಿ ಜಾಸ್ತಿ. ಅನು ಹೋಮ್ ಸ್ಟೇ ಅಂತ ಒಂದು ಜಾಗದಲ್ಲಿದ್ವಿ. ನೀವೇನಾದರೂ ನೆಕ್ಸ್ಟ್ ಈ ಕಡೆ ಬರ್ತಾಯಿದ್ರೆ ಐ ಥಿಂಕ್ ಪ್ಲೀಸ್ ಡೂ ಸ್ಟೇ ಈ ಜಾಗದಲ್ಲಿ. ಅಮೇಝಿಂಗ್ ಹೋಸ್ಟ್ ದೇ ಆರ್ ಆ್ಯಂಡ್ ಫುಡ್ ಈಸ್ ಎಕ್ಸ್ಟ್ರೀಮ್ಲಿ ಗುಡ್. ತುಂಬ ಅಂದರೆ ತುಂಬ ಚೆನ್ನಾಗಿ ಫುಡ್ ಸಿಗುತ್ತೆ. ಎಸ್ಪೆಷಲಿ ಇಂಥ ಜಾಗದಲ್ಲೆಲ್ಲ ನಾನ್ ವೆಜ್ ತುಂಬ ಚೆನ್ನಾಗಿ ಮಾಡ್ತಾರೆ. ಬಟ್ ಈ ಜಾಗದಲ್ಲಿ ವೆಜ್ ಅಂತೂ ಅಷ್ಟು ಚೆನ್ನಾಗಿತ್ತು. ಸೊ ಓವರಾಲ್ 5 ಸ್ಟಾರ್ ರೇಟಿಂಗ್ ಐ ವಾಂಟ್ ಟು ಗಿವ್. ಸೊ ನೀವು ಬಂದು ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ನನಗೆ. ನಾವು ಫಸ್ಟ್ ದಿನ ಬಂದವಲ್ಲ ಬೊಮ್ಡಿಲಾಗೆ, ಇಲ್ಲಿಂದ ಗುರ್ಗಾಂವ್ ಅಂತ ಇದ್ದೀನಿ ನಾನು, ಗುವಾಹಟಿಯಿಂದ. ಸೊ ಆವಾಗ ಇದೇ ರೋಡಲ್ಲಿ ಅಪ್ ಹತ್ಕೊಂಡು ಬಂದಿದ್ವಿ. ಇವಾಗ ಅದೇ ರೋಡಲ್ಲಿ ಹೋಗಿ ಮಧ್ಯದಲ್ಲಿ ಒಂದು ಜಂಕ್ಷನ್ ಬರುತ್ತೆ, ಆ ಜಂಕ್ಷನಲ್ಲಿ ಡಿವಿಯೇಷನ್ ತೊಗೊಳ್ತೀವಿ. ಒನ್ ಸ್ಟ್ರೆಚ್ ರೈಡಿಂಗ್ ಈಸ್ ಆಲ್ವೇಸ್ ಫನ್. ಎಕ್ಸ್ಪ್ಲೋರಿಂಗ್ ಕೂಡ ಫನ್ನೇ, ಬಟ್ ಕಂಟಿನ್ಯೂಸ್ ಆಗಿ ಟಾಪ್ ಸ್ಪೀಡಲ್ಲಿ ನೋಡಿಸ್ತೀವಲ್ಲ, ದ್ಯಾಟ್ ಈಸ್ ಅಮೇಝಿಂಗ್ ಆ್ಯಸ್ ವೆಲ್. ಸೊ ಫ್ಯೂಯಲ್ ಅಪ್ ಮಾಡೋಣ. ಫ್ಯೂಯಲ್ ಅಪ್ ಮಾಡಿ ಲೆಟ್ಸ್ ಲೀವ್.
ಆ್ಯಕ್ಚುಲಿ ಇಲ್ಲಿ ಲೋಕಲ್ಸ್ ಏನು ಇರ್ತಾರಲ್ಲ ತುಂಬ ಚೆನ್ನಾಗಿ ಹೇಳ್ತಾರೆ. ರ್ಯಾಶ್ ಅದೆಲ್ಲ ತುಂಬ ಕಡಿಮೆ. ಆಮೇಲೆ ಅವರು ವೆನ್ ದೇ ಆರ್ ಗಿವಿಂಗ್ ಯು ವೇ ಆಲ್ಸೋ ಅಲ್ಲ, ಅವ್ರ ಸೇಫ್ಟಿ ನೋಡಿಕೊಂಡು ನಮ್ಮ ಸೇಫ್ಟಿ ನೋಡಿಕೊಂಡು ಅವರೇ ನೀವು ಹಾರನ್ ಮಾಡಿಲ್ಲ ಅಂದರೂ ಸೈಡಿಗೆ ಹೋಗ್ಬಿಟ್ಟು ಜಾಗ ಕೊಡ್ತಾರೆ. ಸೊ ನೀವು ಪದೇ ಅವ್ರ ಹಿಂದೆ ಹೋಗೋದು, ಪೀಪ್ ಅಂತ ಹಾರನ್ ಮಾಡೋದು ಅವೆಲ್ಲ ಅವಶ್ಯಕತೆಯೇ ಇಲ್ಲ. ಸೊ ಹಿಂದೆ ಸುಮ್ಮನೆ ಅವ್ರಿಗೆ ಮಿರರಿಗೆ ಕಾಣಿಸ್ತಾ ಇರೋ ಹೋಗ್ತಾ ಇರಿ. ಅವ್ರು ಎಲ್ಲಿ ಜಾಗ ಸಿಗುತ್ತಲ್ಲ ಇಂಡಿಕೇಟರ್ ಹಾಕಿ ರಫಾಗಿ ಲೆಫ್ಟಿಗೆ ಹೋಗ್ತಿರ್ತಾರೆ. ಸೊ ಇಂಡಿಕೇಟರ್ ಹಾಕಿ ಲೆಫ್ಟಿಗೆ ರೈಟಿಗೆ ಇಂಡಿಕೇಟರ್ ಹಾಕಿರ್ತಾರಲ್ಲ, ಆವಾಗ ಕನ್ಫ್ಯೂಸ್ ಆಗಿ ಅವ್ರು ರೈಟ್ ಹೋಗ್ತಾರೆ ಅಂತ ಯು ಡೋಂಟ್ ಹ್ಯಾವ್ ಟು ಸ್ಟಾಪ್ ಇಟ್. ಯೂಶಲಿ ದಟ್ ಈಸ್ ಲೈಕ್ ಐ ಆಮ್ ಗಿವಿಂಗ್ ಯು ವೇ ಅಂತ. ಇಲ್ಲೆಲ್ಲ ನೋಡಿ ಲ್ಯಾಂಡ್ ಸ್ಲೈಡ್ ಆಗಿದೆ. ಲ್ಯಾಂಡ್ ಸ್ಲೈಡ್ ಆಗಿದ್ದು ಇಮಿಡಿಯೇಟಾಗಿ ಎಲ್ಲ ಕ್ಲಿಯರ್ ಮಾಡ್ತಾ ಇರೋದು. ದ ವ್ಯಾಲಿ ಹೇಗಿದೆ ಅಂತ. ಕ್ರೇಜಿ ಆಗಿದೆ ಇದು. ಮೈ ಗಾಡ್, ಸಚ್ ಅಮೇಝಿಂಗ್ ವ್ಯೂ. ಜಸ್ಟ್ ನನ್ನ ಬ್ಯಾಟ್ರಿ ಸತ್ತೋಯ್ತು, ಹಾಗಾಗಿ ಒಂದ್ಸಲಿ ನಿಲ್ಲಿಸಿ ಬ್ಯಾಟ್ರಿ ಚೇಂಜ್ ಮಾಡಿ ಈಗ ಹೊಂಟೆ. ಲುಕ್ ಹೌ ಬ್ಯೂಟಿಫುಲ್ ದಿಸ್ ರೋಡ್ ಈಸ್. ಎಷ್ಟು ಚೆನ್ನಾಗಿದೆ ಅಲ್ಲ ಈ ರೋಡು. Crazy is not the word. ನಿದ್ದೆ ಬರ್ತಾ ಇದೆ. ಫುಲ್ ಮೌಂಟೇನ್ಸಿಂದ ಇಳ್ಕೊಂಡು ಬಂದು ಸ್ಟ್ರೈಟ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಫುಲ್ ನಿದ್ದೆ ಹೊಡಿತಾ ಇದೆ ನನಗೆ. ಯಪ್ಪ, ಓಕೆ, ಲೆಟ್ಸ್ ಗೋ ಅಹೆಡ್ ಫ್ರಮ್ ಸೆಪಾ. ನನ್ನ ಕೈ ನೋಡಿ ಹೆಂಗಾಗೋಗಿದೆ, ಫುಲ್ ಕೆಂಪಾಗೋಗಿದೆ, ನಂಬಾಗಿದೆ, ಏನು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಬಿಸಿಲಿದೆಯಲ್ಲ, ಒಂದು ಸ್ವಲ್ಪ ಹೊತ್ತು ಗಾಳಿ ಆಡಿದರೆ ಸರಿಯಾಗುತ್ತೇನೋ ಅಂತ ಐ ಆಮ್ ಜಸ್ಟ್ ರಿಮೂವ್ ಇದು ಗ್ಲೌಸ್. ಆ್ಯಕ್ಚುಲಿ ಅಲ್ಲೇ ಸೇಲಾ ಲೇಕಿಗೆ ಹೋಗಿದ್ವಲ್ಲ, ಆ ಸೇಲಾ ಲೇಕಲ್ಲಿ ಇಫ್ ಯು ಹ್ಯಾವ್ ಸೀನ್ ಇಟ್, ಇದೇ ಕೈಯಲ್ಲಿ ಐಸ್ ಎತ್ಕೊಂಡೆ. ಆವಾಗ ನಂಬಾಗಿದ್ದು, ಇನ್ನೂ ಹೋಗೇ ಇಲ್ಲ ಪೂರ್ತಿ. ಇಟ್ ಇಸ್ ಆಲ್ ಲೈಕ್ ರೆಡ್ ಆ್ಯಂಡ್ ಕಂಪ್ಲೀಟ್ಲಿ ಡಮಾರ್ಗೆ.
ಪ್ರಾಬ್ಲಮ್ ಅಂದರೆ 2 ಸಲ ಹಾಗೆ ಆಯಿತು. ಎದುರುಗಡೆಯಿಂದ ಬರ್ತಾರಲ್ಲ ಅವರು ಸ್ಪೀಡ್ನ ಇದು ಮಾಡೋಕ್ಕೆ ಅಂತ 2 ಸಲ ಆಲ್ಮೋಸ್ಟ್ ಈ ಕಡೆ ಸೈಡೇ ಬಂದುಬಿಟ್ರು. ಸೊ ಕಂಟ್ರೋಲ್ ಮಾಡೋದೇ ಕಷ್ಟ ಆಯಿತು. ಲೈಕ್ ದಿಸ್, ಈಗ ನಾನು ಹೋಗ್ತಾ ಇದ್ದೀನಲ್ಲ ಆ ಥರ. ಬಟ್ ಅವ್ರು ಓವರ್ ಸ್ಪೀಡಲ್ಲಿ ಬಂದರೆ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್. ಇಷ್ಟ ತನಕ ಚಳಿ ಆಗ್ತಾ ಇರಲಿಲ್ಲ, ಇವಾಗ ಎಲ್ಲಿಂದನೋ ನೀರು ಬಂತು ಅನಿಸುತ್ತೆ, ಫುಲ್ಲು ಅಂತ ಚಳಿ ಆಗ್ತಾಯಿದೆ. ಏನೇನೋ ಬೆನ್ನ ಮೇಲೆ ಹೊತ್ಕೊಂಡು ಓಡಾಡ್ತಿರ್ತಾರಪ್ಪ ಇಲ್ಲೆಲ್ಲ, ಏನು ಅಂತಲೇ ಗೊತ್ತಿಲ್ಲ. ಒನ್ನೋರ್ದಾದ್ರೆ ಏನಾದರೂ ಹೊತ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲಿ ಒಂದು ಸಣ್ಣ ಜಾಗದಲ್ಲಿ ಊಟಕ್ಕೆ ಅಂತ ನಿಲ್ಲಿಸಿದ್ದೀವಿ. ವಾಟ್ ಅನ್ ಅಮೇಜಿಂಗ್ ವ್ಯೂ ನೋಡಿ. ವಾಟ್ ಅ ಕ್ಯೂಟ್ ಪ್ಲೇಸ್ ದಿಸ್ ಈಸ್. ಆ್ಯಂಡ್ ದ ವ್ಯೂ ಫಾರ್ ಯು. ವ್ಯೂ ಹೇಗಿದೆ ಅಂತ ನೋಡೋಣ. ಓ, isn't it? ಊಟ ಮಾಡಿಕೊಂಡು ಮತ್ತೆ ರೈಡ್ ಕಂಟಿನ್ಯೂ. ಇನ್ನು 3 ಗಂಟೆ ಮೇಲಿದೆ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಗಾಡಿ ಓಡಿಸ್ತಾ ಇದ್ದೀವಿ ನಾವು. ಬಟ್ ದಾರಿ ಸಾಕ್ತಾನೆ ಇಲ್ಲ ಅನಿಸ್ತಾ ಇದೆ. ನೋಡೋಣ ಹೇಗಂತ. ವೆಜ್ ಥಾಲಿ ವಿತ್ ದ ವ್ಯೂ. ಮಳೆ ಬರೋ ಎಲ್ಲ ಚಾನ್ಸಸ್ ಇದೆ. ಸೊ ಫುಲ್ ಗೇರಪ್ ಆಗಿ ಒಳ್ಳೆ ಊಟ ಮಾಡಿಕೊಂಡು ಈಗ ಹೊರಡ್ತಾ ಇದ್ದೀವಿ. ಪ್ರೇಮ ಹೋಟೆಲಲ್ಲಿ ಪ್ರೀತಿಯಿಂದ ಮಾಡಿರೋ ವೆಜ್ ಥಾಲಿ ತಿಂದು ರಯ್ಯ. ಎನಿವೇಸ್ ಇನ್ನು 3 ಅವರ್ ಇದೆ. ಸೊ 3 ಅವರ್ ಅಂತಂದರೆ ಇಲ್ಲಿ 4:45ಗೆ ಕತ್ಲೆ ಆಗುತ್ತೆ. 1.5 ಗಂಟೆ ಆಲ್ಮೋಸ್ಟ್ ಕತ್ಲಲ್ಲಿ ಓಡಿಸ್ಬೇಕು. ಲೈಕ್ ನೆನ್ನೆ ಥರನೇ. ಶುಡ್ ಬಿ ಫೈನ್. Small water crossing. Look at the beautiful view behind me. ನಾನು ಹಿಂದೆ ನೋಡಿ ವ್ಯೂ ಹೇಗಿದೆ ಅಂತ. ಝೀರೋಗೆ ಹೋಗೋಕ್ಕೆ ಇನ್ನು 50-60 ಕಿಲೋಮೀಟರ್ ಇದೆ. ಐ ಜಸ್ಟ್ ಕುಡಂಟ್ ಗೋ ಅಹೆಡ್ ಈ ವ್ಯೂನ ನೋಡ್ದಲೆ. ಸೂಪರ್ ಅಲ್ಲ. ಗಂಟೆ ಇವಾಗ 5:15 ಆಗಿದೆ. ನೆನ್ನೆವರೆಗೂ ವರ್ಕ್ ಆಗ್ದಲೇ ಇದ್ದಿದ್ದು ನನ್ನ ಲೈಟ್ ಈಗ ಅಟ್ಲೀಸ್ಟ್ ಸ್ವಲ್ಪ ಬ್ಲಿಂಕಿಂಗ್ ಸ್ಟೇಜಲ್ಲಾದರೂ ವರ್ಕ್ ಆಗ್ತಾ ಇದೆ. ವಾವ್, ಲುಕ್ ಎಟ್ ದಟ್ ಸಿಟಿ. ಗೌಹಾಟಿ ಬಿಟ್ಟರೆ ನಾವು ಈ ಥರ ಟ್ರಾಫಿಕ್ ನೋಡೇ ಇರಲಿಲ್ಲ ಅನಿಸುತ್ತೆ. ಸಡನ್ನಾಗಿ ಮೋಸ್ಟ್ಲಿ ಇಟ್ನಗರ್ ಹತ್ರ ಬಂದ್ವಿನಾ ಅಂತ ಅಥವಾ ಐ ಡೋಂಟ್ ನೋ. ತುಂಬ ಅಂದರೆ ತುಂಬ ಟ್ರಾಫಿಕ್ ಇದೆ. ರೋಡ್ ಕಂಡೀಷನ್ಸ್ ಚೆನ್ನಾಗಿಲ್ಲ ಅಂದಿದ್ರೆ ಐ ಡೋಂಟ್ ಥಿಂಕ್ ಓಡ್ಸೋಕ್ಕೆ ಆಗ್ತಾನೆ ಇತ್ತೋ ಇಲ್ವೋ. ರೋಡ್ಸ್ ಎಲ್ಲ ಇಲ್ಲಿ ಚೆನ್ನಾಗಿರೋದ್ರಿಂದ ಈಸಿಯಾಗಿ ಓಡಿಸ್ಕೊಂಡು ಹೋಗ್ತಾ ಇದ್ದೀವಿ. 1 ಗಂಟೆ. ಅಯ್ಯಯ್ಯೋ, ಇಲ್ಲೋಡ ಆಕ್ಸಿಡೆಂಟು. ಹೇ ಎವ್ರಿವನ್, 10 ಗಂಟೆ ಸತತವಾಗಿ ಬೈಕ್ ಓಡಿಸಿದ ಮೇಲೆ ನಾವು ಬಂದಿದ್ದೀವಿ ಝೀರೋಗೆ. ZERO ಅಲ್ಲ, ZIRO ಅಂತ. ಆ್ಯಂಡ್ ಇಲ್ಲಿ ಉಳ್ಕೊಂಡಿದ್ದೀವಿ ಒಂದು ಬ್ಯೂಟಿಫುಲ್ ಅಮೇಝಿಂಗ್ ಹೋಮ್ ಸ್ಟೇಯಲ್ಲಿ, ಲೆಂಪಿಯಾ ಉಡೆ ಅಂತ. ಸೊ ಲೆಂಪಿಯಾ ಅಂದರೆ ಜಾಗದ ಹೆಸರು, ಉಡೆ ಅಂತಂದರೆ ಮನೆ. ಐ ಜಸ್ಟ್ ಶೋ ಯು ಹೌ ದ ರೂಮ್ ಈಸ್. ದಿಸ್ ಈಸ್ ಅ ಪ್ರೆಟಿ ಹೋಮ್ ಸ್ಟೇ ನಾವಿರೋದು. ಅ ಪ್ರೆಟಿ ಬೆಡ್, ಸೂಪರ್ ಜಾಗ ಇದೆ. ಹೀಟರ್ ಕೊಟ್ಟಿದ್ದಾರೆ ಆ್ಯಂಡ್ ಆಲ್ಸೋ ಬೆಡ್ ಹೀಟರ್ ಕೊಟ್ಟಿದ್ದಾರೆ.
and this is the bathroom. Oh my god, huge this is. So yay, ನಾವೆಲ್ಲಿ ಉಳ್ಕೊಂಡಿದ್ದೀವಲ್ಲ ಅಲ್ಲಿ ನೋಡಿ, ಇಟ್ಸ್ ಲೈಕ್ ಅ ನ್ಯಾಚುರಲ್ ಫಾರ್ಮ್ ಆಫ್ oven. Okay. Bamboo में हम लोग करते हैं. Right. इसके अंदर. Lovely. The delicious looking dinner ever. Rice, chicken, dal, veggies, salad and some papad. ಹೋಮ್ ಸ್ಟೇಯಲ್ಲಿ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿ ಯಾವ ಥರ ಇಟ್ಟಿದ್ದಾರೆ ನೋಡಿ. ಸೊ ಇಲ್ಲಿ ನೀವು ಜಾಗ ನೋಡ್ತಿದ್ದೀರಲ್ಲ, ದಿಸ್ ಇಸ್ ದ ಪ್ಲೇಸ್ ವೇರ್ ಎಲ್ಲ ಎಂಟೈರ್ ಫ್ಯಾಮಿಲಿ ದೇ ಸಿಟ್ಸ್ ಆ್ಯಂಡ್ ಈಟ್ ಟುಗೆದರ್. ಅಮೇಝಿಂಗ್ನು. ಆ್ಯಂಡ್ ನೀವೇನಾದ್ರೂ ಝೀರೋಗೆ ಬರಬೇಕು ಅಂತಿದ್ರೆ ಹೆಸರು ನೆನ್ಪಿಟ್ಕೊಳ್ಳಿ, ಲೆಂಪಿಯಾ ಉಡೆ ಅಂತ. ಸೊ ಯಾ, ಐ ಆಮ್ ಎಂಡಿಂಗ್ ಮೈ ವ್ಲಾಗ್ ಫಾರ್ ದ ಡೇ. ಇಫ್ ಯು ಲೈಕ್ ಇಟ್, you know what to do. Give a big thumbs up and don't forget to subscribe. Ta-da!